ಮಂಚದ ಮೇಲೆ ಮಲಗಿರುವ ಗಂಡನನ್ನು, ಹಸಿವಿನಿಂದಿರುವ ಮಕ್ಕಳನ್ನು ನೋಡಲಾರದೆ ವೇಶ್ಯೆಯಾದ ಅಂಜಲಿ ತನ್ನ ಗಂಡನ ಆಪ್ತ ಸ್ನೇಹಿತನೇ ಅವಳನ್ನು ಅನುಭವಿಸಲು ಬಂದಾಗ ಅವಮಾನವನ್ನು ತನ್ನ ಕುಟುಂಬಕ್ಕಾಗಿ ಸಹಿಸಿಕೊಂಡಳು. ಆ ಹಣದಿಂದ ತನ್ನ ಮಕ್ಕಳ ಹೊಟ್ಟೆ ತುಂಬಿಸಿದಳು. ಆದರೆ ತನ್ನ ಆತ್ಮವನ್ನು ಮಾತ್ರ ಕೊಂದುಕೊಂಡಳು. ಆ ದಿನದಿಂದ ಅವಳು ಹೊಸ ಜೀವನವನ್ನು ಪ್ರಾರಂಭಿಸಿದಳು. ಹಗಲಿನಲ್ಲಿ ಮಕ್ಕಳನ್ನು, ಗಂಡನನ್ನು ನೋಡಿಕೊಳ್ಳುವ ಅಂಜಲಿ ರಾತ್ರಿಯಲ್ಲಿ ಹಣಕ್ಕಾಗಿ ಏನನ್ನಾದರೂ ಮಾಡುವ ಒಬ್ಬ ಮಹಿಳೆ. ಎಲ್ಲವೂ ಒಂದು ರೊಟೀನ್ ನಂತೆ ಸಾಗುತ್ತಿದೆ ಎಂದುಕೊಂಡ ಸಮಯದಲ್ಲಿ ವಿಧಿ ಅವಳೊಂದಿಗೆ ಮತ್ತೊಮ್ಮೆ ಆಟವಾಡಿತು. ಒಂದು ರಾತ್ರಿ ಕಸ್ಟಮರ್ ನೊಂದಿಗೆ ಗೆಸ್ಟ್ ಹೌಸ್ ನಲ್ಲಿರುವಾಗ ಸಡನ್ ಆಗಿ ಪೊಲೀಸ್ ರೈಡ್ ಆಯಿತು. ಪ್ರಾಣ ಭಯದಿಂದ ಪೊಲೀಸರಿಂದ ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಳು. ಆದರೆ ಆ ಅವಸರದಲ್ಲಿ ತನ್ನ ಜೀವನವನ್ನು ಅಪಾಯಕ್ಕೆ ಸಿಲುಕಿಸುವ ಒಂದು ಮುಖ್ಯವಾದ ವಸ್ತುವನ್ನು ಆ ಕೋಣೆಯಲ್ಲೇ ಮರೆತು ಬಿಟ್ಟಳು. ಅಸಲಿಗೆ ಅವಳು ಏನು ಮರೆತಿದ್ದಾಳೆ? ಈಗ ಆ ವಸ್ತು ಪೊಲೀಸರ ಕೈಗೆ ಸಿಕ್ಕಿ ಆ ವಸ್ತುವಿನಿಂದ ಅಂಜಲಿ ಸಿಕ್ಕಿ ಬೀಳುತ್ತಾಳ? ಆಗ ಅವಳ ಕುಟುಂಬದ ಗೌರವ ಏನಾಗುತ್ತದೆ? ಇದರ ಬಗ್ಗೆ ನಿಮಗೇನು ಅನಿಸುತ್ತಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಈ 3ನೇ ಎಪಿಸೋಡ್ ನ ಪೂರ್ತಿ ವಿಡಿಯೋದಲ್ಲಿದೆ. ಈಗಲೇ ನಮ್ಮ ವಿನಯ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ಪೂರ್ತಿ ವಿಡಿಯೋ ನೋಡಿ ಅಥವಾ ಎಪಿಸೋಡ್ 3 ಎಂದು ಕಾಮೆಂಟ್ ಮಾಡಿ. ನಾವು ನಿಮಗೆ ಲಿಂಕ್ ಕಳುಹಿಸುತ್ತೇವೆ. ಮುಂದಿನ ಎಪಿಸೋಡ್ಗಾಗಿ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ನಮ್ಮ ಅಕೌಂಟ್ ಅನ್ನು ಫಾಲೋ ಮಾಡಿ.